ಪಂಚಶೀಲಗಳಲ್ಲಿ ಇಲ್ಲ ಅಂದ್ರೆ ನಾವು ಇಲ್ಲ, ಊಟ ಇಲ್ಲ ಅಂದ್ರೆ ಯಾರೂ ಇಲ್ಲ. ಆ ಊಟ ಏನು ಬೆಳೀತದಲ್ಲ, ಬೆಳವಣಿಗೆಗೆ ಒಂದು ಗೌರವ ಕೊಟ್ಟು ನಮಸ್ಕಾರ ಮಾಡೋದೇ ಈ ಸಂಕ್ರಾಂತಿ ಹಬ್ಬ. ಮತ್ತೆ ವರ್ಷ ಪೂರ್ತಿ ಬೆಳೆದು ಅದನ್ನು என் தமிழ் நெஞ்சங்களுக்கும் அனைவருக்கும் தமிழர் திருநாள் நல்வாழ்த்துக்கள், திருவள்ளுவர் தினம் நல்வாழ்த்துக்கள், இனிய பொங்கல் நல்வாழ்த்துக்கள். பொங்கலே பொங்கல். ಬಂಧುಗಳೇ, ನಾವು ಪ್ರತಿ ವರ್ಷ ಹಾಗೆ ಈ ವರ್ಷ ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮ ಆಯೋಜಿಸಿದೆವು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸೇನಾ ಶ್ರೀಮತಿ ಜ್ಯೋತಿಯವರು ವೇದಿಕೆ ಮೇಲೆ ಆಗಮಿಸಬೇಕಂತ ವಿನಂತಿಸ್ತೇನೆ. ಕೊಟ್ಟು ಮಾಡಿಕೊಂಡಿವಿ. ಸಹ ಒಂದು ಇರ್ತದೆ, ಇಲ್ಲಿ ಈ ಭಾಗದಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ. ನಮ್ದು ಉಡುಗೊರೆಯಾಗಿ ಕೊಡ್ಬೋದು ಅಂತ ಒಂದು ಒಕ್ಕೂಟ ಜನರು ಅದು ಡಿವೈಡ್ ಮಾಡಿದ್ರು. ರಾಗಿ ಒಂದು ಜನ ಇದ್ರು, ಅದು ಡಿವೈಡ್ ಮಾಡಿದ್ರು. ನೈನ್ ಕಾರ್ಪೊರೇಷನ್ ಕಾಲೋನಿ ಅಲ್ಲಿ ಡಿವೈಡ್ ಮಾಡಿದ್ರು. ಬಿಸ್ಮಿಲ್ಲಾ ನಗರ ಇದನ್ನು ಡಿವೈಡ್ ಮಾಡಿದ್ರು. ಯಾಕಂದ್ರೆ ಯಾವುದೇ ರೀತಿಯಲ್ಲೂ ನಾವು ಅವ್ರನ್ನ ಎದುರಿಸೋ ರಾಜ್ಯಾಧಿಕಾರಿಗಳು ಬರಬಾರ್ದು. ಅವ್ರ ಹತ್ರ ನಾವು ಬೇಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ನಿಲ್ಬೇಕು ಅಂತ ಅವ್ರ ಉದ್ದೇಶಗಳು. ಇದರಿಂದಾನೆ ಅವರು ಇಂಥದ್ದು ಕುತಂತ್ರಗಳು ಮಾಡ್ತಾ ಇದ್ದಾರೆ. ತಾವುಗಳು ಆಲೋಚನೆ ಮಾಡಿ ನೋಡಿ. ಕಳೆದ ಎಲ್ಲರೂ ಇತ್ತು, ಈ ಚುನಾವಣೆಯಲ್ಲಿ ಕ್ಯಾಟಗಿರಿ ಮಾಡಿ ನಮ್ಗೆ ಅವಕಾಶನೇ ಇಲ್ದಂಗೆ ಮಾಡಿದ್ದಾರೆ. ಕಾರಣ ಏನಂದ್ರೆ, ನಾವು ಕೆಲವರು ಮುಸ್ಲಿಮ್ಸ್ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲವರು ಕಡೆ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಟ್ಟಿದ್ದಾರೆ, ಕೆಲವು ಕಡೆ ಎಲ್ಲೋ ಒಂದ್ ಕಡೆ ಪರಿಶಿಷ್ಟರಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವು ವಾರ್ಡಲ್ಲಿ 3 ಜನ ಕೊಟ್ಟಿದ್ದಾರೆ, ಅದು 3 ವಾರ್ಡ್ಗಳಿಗೆ 3 ವಾರ್ಡಲ್ಲಿ. ಕೆಲವು ವಾರ್ಡ್ಗಳಲ್ಲಿ ಒಂದೇ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸಮಾನ ಹಕ್ಕಂತ ಓಕೆ, ಇದು ಬಾಬಾ ಸಾಹೇಬ್ ಉದ್ದೇಶ, ಅಂಬೇಡ್ಕರ್ ಉದ್ದೇಶ, ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶ, ಪೆರಿಯಾರ ಉದ್ದೇಶ. ಸಮಾನ ಹಕ್ಕು, ಸಮಪಾಲು ಅನ್ಬೋದು ಬಾಬಾ ಸಾಹೇಬ್ ಮತ್ತು ಸಂಜೆ ಪೆರಿಯಾರರ ನಿರಂತರ ಹೋರಾಟನೇ ಇದು. ಆದ್ರೆ ಅದ್ರಲ್ಲಿ ಎತ್ಕೊಂಡ್ ಬಂದು ಜಾತಿ ತಗೊಂಡ್ ಬಂದು ಬಿಟ್ಬಿಟ್ರಲ್ಲ, ಇದು ತುಂಬಾ ನಮ್ಮ ಆತಂಕ. ಆಲೋಚನೆ ಮಾಡಿ ನೋಡಿ. ಬಿಸ್ಮಿಲ್ಲಾ ನಗರ ಗುರಪ್ಪನ ಪಾಲದಲ್ಲಿ ಕನಿಷ್ಠ 48,000 ಓಟ್ಗಳಿತ್ತು. ಇದರಿಂದ ಈ ಬಿಜೆಪಿ ಸರ್ಕಾರ ಏನು ಇವಾಗ ಶಾಸಕ ಇರ್ಬೋದು, ಜಯನಗರ ಶಾಸಕರಿಗೆ ಒಂದು ಹೊಡ್ತಾ ಇತ್ತು. ಅದನ್ನು ಅವರವ್ರ ಕುತಂತ್ರದಿಂದ ಈಗ ಡಿವೈಡ್ ಮಾಡ್ಬಿಟ್ರು. ಅದೇ ರೀತಿ ತಿಲಕ್ ನಗರ ಬೀದಿ ಏರಿಯಾ ಇದು BHL ಲೆವೆಟ್ಟು, ಈ ಕಡೆ ಸೋಮೇಶ್ವರ ನಗರ, ಈ ಕಡೆ ಟ್ಯಾಂಕ್ ಗಾರ್ಡನ್, ಅದೆಲ್ಲ ಕೆಲವು ಸೇರಿ ಇತ್ತು, ಎಲ್ಲ ಡಿವೈಡ್ ಮಾಡ್ಬಿಟ್ರು. ಈ ತರ ನಾನಾ ರೀತಿ ಡಿವೈಡಿಂಗ್ ಪಾಲಿಸಿ ಮಾಡ್ತಾ ಇದಾರೆ. ನಾವೆಲ್ಲ ಆಲೋಚನೆ ಮಾಡಿ ನಮ್ದೇ ಆದಂತ ಒಂದು ವ್ಯಕ್ತಿಗೆ ಆಯ್ಕೆ ಮಾಡಿ ಅವ್ರಿಗೆ ಅವಕಾಶ ಕೊಡಬೇಕು. ಈ ಚುನಾವಣೆ ಸಂದರ್ಭ ಬಂದಿರೋದಕ್ಕೆ ಯಾವತ್ತೂ ಇಲ್ಲದೆ ಇವತ್ತು ಹೊಸ ಹೊಸದಾಗಿ ಬಂದು ಕಬ್ಬು ಕೊಟ್ಬಿಟ್ಟು ಯಾಮಾರಿಸ್ಬಿಟ್ಟು ಹೋಯ್ತಾ ಇದಾರೆ. ಅದಕ್ಕೆಲ್ಲ ಜಾಗೃತಿ ಆಗ್ಬೇಕು ತಾವುಗಳು. ಈ ಕಬ್ಬು ಇಷ್ಟು ದಿವಸ ಕೊಟ್ಟಿಲ್ಲ, ಈ ವರ್ಷ ಮಾತ್ರ ಏನು ಕಬ್ಬು ಕೊಡೋ ಒಂದು ಅಕ್ಕರೆ ಬಂದಿದೆ. ಇದು ಸ್ವಲ್ಪ ನೋಡಿ, ನೀವು ಆಲೋಚನೆ ಮಾಡಿ ನೋಡಿ. ಅವ್ರು ಇಷ್ಟೇ ನಮ್ಗೆ ಏನು ಇದು ಹಾಕ್ತೀವಿ, ಎಸಿತೀವಿ, ತಿನ್ನಿ, ನಮ್ಮ ಇದಲ್ಲ. ನಾವು ಎಲ್ಲರಿಗೂ ತಿನ್ಸೋರು, ಇನ್ನು ಮುಂದೆ ನಾವು ತಿನ್ಸೋದು ಕಳೆಯೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಮಾತಾಡೋದು ಜಾಸ್ತಿ ಇದೆ ಚುನಾವಣೆ ಸಂದರ್ಭ, ಆದ್ರಿಂದ ಇನ್ನ ಕೆಲವು ದಿವಸದಲ್ಲಿ ಮಾತಾಡೋಣ. ಯಾಕಂದ್ರೆ ಬೆಳಗಿಂದ ನಾವು ಈ ಕಾರ್ಯಕ್ರಮ ಮಾಡಿರೋದ್ರಿಂದ ತೀರಾ ವಿಳಂಬನೆ ಆಯ್ತಾ ಇದೆ. ಆದ್ರಿಂದ ಕಾರ್ಯಕ್ರಮ ಆಗಮಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಭೀಮ್.
ಪೊಂಗಲೋ ಪೊಂಗಲ್, ಪೊಂಗಲೋ ಪೊಂಗಲ್, ಪೊಂಗಲೋ ಪೊಂಗಲ್. ಯಾರು ಟೋಕನ್ ಇದೆ ಒಂದು ಕೆಲವು ಜನ ಮಾತ್ರ ಬಂದು ವೇದಿಕೆ ಮೇಲೆ ಫೋನಾಗಿ ಬಲ್ವಾ? ಸರಿ ಆಯ್ತು. ಯಾರು ಚೇರಲ್ಲಿದ್ರೆ ಅಲ್ಲೇ ಇರಿ, ತಮ್ಮ ತಮ್ಮ ಬಳಿನೇ ಬಂದು ಅಲ್ಲೇ ಕೊಡ್ತಾರೆ. ಯಾಕಂದ್ರೆ ನೀವು ವೇದಿಕೆ ಮೇಲೆ ಬರೋದು ಅದು ನುಗ್ಗುನುಗ್ಗುಲಗಳು ಆಗುತ್ತೆ, ಇದರಿಂದ ಬೇರೆ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಆದ ಕಾರಣಗಳಿಂದ ನಿಮ್ಮ ಎಲ್ಲಿ ನೀವು ಆಸನ ಆಗಿದ್ರೋ ಅಲ್ಲೇ ಬರ್ತಾರೆ, ಅಲ್ಲೇ ಬಂದು ನಿಮ್ಗೆ ಏನು ಕಬ್ಬು ಮತ್ತೆ ಕಿಟ್ ಕೊಡ್ತಾರೆ. ಅದನ್ನ ತಗೊಂಡು ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ಬೇಕಂತ ವಿನಂತಿಸ್ತಾನೆ. ಜೈ ಹಿಂದ್, ನಮೋ ಬುದ್ಧಾಯ. ನಮ್ಮ ಸಂಘಟನೆ ಪರವಾಗಿ ಈ ಸಾಲವನ್ನು ಕೊಟ್ಟು ಸ್ವಾಗತ ಕೊಡಿಸಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಮಾಡಿ. ಅದೇ ಆ ರೀತಿ ಮಾಡಬಾರ್ದು. ಆಯ್ತಾಯ್ತು. ಹಾಂ ಆಯ್ತಾಯ್ತು ಆಯ್ತು. யாரு முன்னாடி உட்காருங்க, பாவம் ஆல்ரெடி உட்காந்துக்கிறாங்க. நீங்க வேணா பின்னாடி உட்காந்துங்க, அங்க இருக்கிற அப்படியே ஆனவங்க முன்னாடி வரட்டும். ಒಂದೊಂದು ಸಾಲ ಕೊಟ್ಟಿದ ತಕ್ಷಣ ಹಂಗೆ ಕಳಿಸಿ. ಅಮ್ಮ ಮೇಡಮ್ ಇಲ್ಲಿ ಕೊಡಿ, ಇಲ್ಲಿಂದ ಕೊಡಿ ಅಮ್ಮ. ಅಮ್ಮ ಅಲ್ಲಿರೋರು ಅಲ್ಲೇ ಇರಿ, ಈ ಚೇರು ಹಿಂಗಡೆ ಇರೋರು ಮುಂದೆ ಮೇಲೆ ಅಡಿಪಡ್ದು ಮೇಲೆ ಮುರ್ದು